ರೀತಿ ಹುನ್ನಾರ ಮಾಡ್ರಿ, ನೀವು ಯಾವುದೇ ರೀತಿ ಶಕುನಿ ಪಾತ್ರ ಮಾಡ್ರಿ, ಆ ಶಕುನಿಗೆ ಹುನ್ನಾರಕ್ಕೆ ನಾವು ಯಾವತ್ತೂ ಬಗ್ಗಂಗಿಲ್ಲ. ಎಲ್ಲ ಪ್ಯೂರ್ ಬಂಗಾರದ ಮಂದಿನ ನಮ್ಮ ಅಭಿಮಾನಿ ಬಳಗ, ಸಾವುಕಾರ ಅಭಿಮಾನಿ ಬಳಗ ಕೂಡೈತಿ ಅಂತಕ್ಕಂಥ ಮಾತನ್ನು ಹೇಳಿ ಮಂಗ್ಯ ತನ್ನ ಮರಿನ ಬಗಲ ಹಿಡ್ಕೊಂಡು ಹೋಗಿರ್ತೈತಿ, ಅದು ಕುತ್ತಿಗೆ ಬರ್ತಕ ನಿಂದಿರ್ತೈತಿ. ಅದು ಎಷ್ಟೇ ಪ್ರಯತ್ನ ಮಾಡಲಿ, ಎಷ್ಟೇ ಕುತಂತ್ರ ಮಾಡಲಿ, ಎಷ್ಟೇ ಅಪಪ್ರಚಾರ ಮಾಡಲಿ, ಭಾಳ ದಿವಸ ಹಿಡಿದ್ರೆ ಇದು ತಯಾರಿ ಆಗೇ ಇದು ಇಲ್ಲಿ ಆಗ್ಯದಂತೆ. ಘಟನೆ ಆಗೋಕ್ಕಿಂತ ಮುಂಚೆನೇ ಆಸ್ಪತ್ರೆ ಒಳಗೆ ಎಲ್ಲ ರೆಡಿ ಇತ್ತು. ಅಂದ್ರೆ ಇದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಒಂದು ಇದಕ್ಕೇನು ಕಾರ್ಯಕ್ರಮ ಅನ್ನೋದು ಕುತಂತ್ರ ಅನ್ನೋಕ್ಕಿಂತ ನಾನು ಹೇಗಿದ್ದೀನಿ ಅನ್ನೋದು ನಿಮಗೂ ಕೂಡ ಎಲ್ಲರಿಗೂ ಗೊತ್ತದು. ನಾನೇನು ಹೇಳಬೇಕಾಗಿದ್ದೇನಿಲ್ಲ. ನಾನು ನಡೆದು ಬಂದ ದಾರಿ, ಮುಂದೆ ನಡೀತಕ್ಕಂಥ ದೂರದೃಷ್ಟಿ, ಅದು ಎಲ್ರಿಗೂ ನಮ್ಮ ನಿಮ್ಮ ಮಧ್ಯದಲ್ಲಿರ್ತಕ್ಕಂಥ ಒಂದು ಕೊಂಡಿ ಬೆಸದಿರೋದ್ರಿಂದ ಆ ಕೊಂಡಿ ಕಳಿಸುವಂಥ ಬಹುತೇಕ ಯಾರಿಗೆ ಅದು ಆಗಲ್ಲ. ಅದು ಎಷ್ಟೇ ಪ್ರಯತ್ನ ಮಾಡಲಿ, ಎಷ್ಟೇ ಕುತಂತ್ರ ಮಾಡಲಿ, ಎಷ್ಟೇ ಅಪಪ್ರಚಾರ ಮಾಡಲಿ, ಯಾಕಂತಂದ್ರೆ ಇಂದು ನಾ ಹಾಸ್ಪಿಟ್ಲದೊಳಗೆ ನೋಡಿನದು, ನನಗೆ ಅವಾಗ ಗೊತ್ತಾಯ್ತು ಇದು ಬಹುತೇಕ ಭಾಳ ದಿವಸ ಹಿಡಿದ್ರೆ ಇದು ತಯಾರಿ ಆಗೇ ಇದು ಇಲ್ಲಿ ಆಗ್ಯದಂತೆ. ನೋಡ್ರಿ ನೀವು, ಒಟ್ಟ ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮೊದಲೇ ಇವರೆಲ್ಲರೂ ಅಲ್ಲಿದ್ರಲ್ಲಿ. ಘಟನೆ ಆಗೋಕ್ಕಿಂತ ಮುಂಚೆನೇ ಆಸ್ಪತ್ರೆ ಒಳಗೆ ಎಲ್ಲ ರೆಡಿ ಇತ್ತು. ಅಂದ್ರೆ ಇದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಒಂದು ಇದಕ್ಕೇನು ಕಾರ್ಯಕ್ರಮ ಅನ್ನೋದು ಕುತಂತ್ರ ಅನ್ನೋಕ್ಕಿಂತ ಒಟ್ಟು ಏನೋ ಒಂದು ಆಗಿದ್ದದ. ಈಗ ಯಾರೂ ದುಡುಕಿ ನಿರ್ಣಯಗಳನ್ನು ಮಾಡೋದು ಬೇಡ. ಮತ್ತು ಅಲ್ಲಿ ಬಂದಿರತಕ್ಕಂಥವ್ರು 100ಕ್ಕೆ 70 ಜನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನೇನು ನೌಕರಸ್ಥರು, ಅವೆಲ್ಲ ನಮ್ಮ ಹುಡುಗರು. ಅದು ಅವ್ಯಾವ ಹೊರಗಿನಿಲ್ಲ, ನಮ್ಮ ರೈತರ ಮಕ್ಕಳು. ಪಾಪ ಅವಕ್ಕೆ ಒತ್ತಡ, ಪ್ರೆಷರು ಎಲ್ಲ ಇರ್ತದೆ. ಮಂಗ್ಯ ತನ್ನ ಮರಿನ ಬಗಲ ಹಿಡ್ಕೊಂಡು ಹೋಗಿರ್ತೈತಿ, ಅದು ಕುತ್ತಿಗೆ ಬರ್ತಕ ನಿಂದಿರ್ತೈತಿ. ಕುತ್ತಿಗೆ ಬಂದು ನಾನು ಮುಳುಗ್ತೇನೆ ಅನ್ನೋದು ಅದಕ್ಕೆ ಅರಿವು ಆದ್ಮೇಲೆ ಮಂಗ್ಯ ತನ್ನ ಮರಿನೂ ಸಹಿತ ತೆಳಗೆ ಹಾಕಿ ಅದ್ರ ಮ್ಯಾಗ ನಿಂತದ್ದು ಕೇಳಿದ್ವಿ ನಾವು. ಇಟ್ಟು ಸಾಕಂತ ನನಗನ್ನಿಸ್ತದೆ ಇವತ್ತು ಹೇಳಿಕೆ. ನಡೀತೀನಿ, ಮುಂದೂ ಧರ್ಮದಿಂದ ನಾವು ಅದಕ್ಕೆ ದಯಮಾಡಿ ತಪ್ಪು ಮಾಡಲಾರ್ದ, ಯಾವುದೇ ಒಂದು ಅನ್ಯಾಯ ಮಾಡಲಾರ್ದ, ನನಗೆ ಮನಸ್ಸಿಗೆ ನೋವು ಆಗುವಂಥ ಕೆಲಸ ದಯವಿಟ್ಟು ಮಾಡಕ್ಕೂ. ಮತ್ತು ನನ್ನ ಮನಸ್ಸಿಗೆ ಯಾರ್ಯಾರು ನೋವು ಮಾಡ್ಯಾರ ಅವರಿಗೆ ಅವಾಗ ಭಗವಂತ ಏನೇನು ಯಾವ್ಯಾವ ಕಾಲದಾಗ ಏನೇನು ಮಾಡಬೇಕು ಅದನ್ನು ಮಾಡಿದ್ದೂ ಕೂಡ ನಾ ಕಣ್ಣಾರೆ ಕಂಡಿದೆ. ಅಂದ್ರೆ ಆ ಮಹಾತ್ಮರ ಒಂದು ರಕ್ಷಾ ಕವಚ ಹೆಂಗೆ ಒಬ್ಬ ವ್ಯಕ್ತಿಗೆ ಇರ್ತದೆ ಅನ್ನೋದು ನನಗದು ಅರಿವಿದೆ. ಅದಕ್ಕೆ ಇವತ್ತಾಯ್ತು ಅವ್ರು ಪೊಲೀಸ್ ಸ್ಟೇಷನ್ ಮುಂದೆ ಕುಂತಿದ್ದಾರೋ ನೋಡೋಣ. ಅವ್ರು ಬಹುತೇಕ ಇಲ್ಲಿ ಬರೋರಿದ್ದಾರೆ, ಬಹುತೇಕ ಇಲ್ಲಿ ಬಂದು ನಮ್ಮ ಮನೆ ಮುಂದೆ
ಕೂಗಾಟ ಮಾಡಿ ಹಾರಾಟ ಮಾಡಿ ಧಿಕ್ಕಾರ ಕೂಗಿ ಬಹುತೇಕ ಅವರಿಗೆ ಕಲ್ಲು ಅದು ಇದು ಜೋಡಣೆನೂ ಮಾಡಕ್ಕೆ ಹೇಳಿದ್ರು. ಆದರೆ ಒಂದೇನಂದ್ರೆ ಅದನ್ನು ಕೇಳ್ಕೊತಾ ಇದ್ನಿ, ಯಾವಾಗ ಬರ್ತಾರೆ ಅವಾಗ ಇಲ್ಲಿ ಬರಬೇಕು, ಏನು ಅವ್ರು ಮಾಡ್ತಾರೆ ಅದನ್ನು ಮಾಡಿಸ್ಕೋಬೇಕು ಅಂಥೇಳಿ ನಾನು ಸಿದ್ಧನಾಗಿದ್ದೆ. ನಾ ದರೂರು ಬಂದು ಚಿಕ್ಕಟ್ಟಿದ್ದಕ್ಕೆ ಬರೋದ್ರಾಗ ಇಲ್ಲ ಮಂದಿ ಭಾಳ ಕೊಡಿರು ಮತ್ತು ಬರಬೇಕು ಅಂತೇಳಿ ಚಿದು ಫೋನ್ ಮಾಡಿದ. ನಡ್ರಿ ಗಾಡಿ ಅಂತ ಹೇಳಿ ಈ ಕಡೆ ಬಂದು ಬರೋದ್ರಾಗ ನಿಮ್ಮನ್ನು ನೋಡಿದ ಮೇಲೆ ನನಗನಿಸ್ತು ಲಕ್ಷ್ಮಣ ಸವದಿ ಪುಣ್ಯದ ಪರವಾಗಿ ಇನ್ನೂ ಕೆಲವೊಂದು ಜನ ಈ ತಾಲೂಕದೊಳಗೆ ಧೈರ್ಯ ಕೊಡ್ಲಿಕ್ಕೆ ಮತ್ತು ನನಗೆ ಬೆಂಬಲಿಸ್ಲಿಕ್ಕೆ ಬಂದಿರತಕ್ಕಂಥದ್ದು ಬಹುಶಃ ನಿಮ್ಮ ಬೆಂಬಲ, ನಿಮ್ಮ ಒಂದು ಸಹಕಾರ, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾಕಾಲ ನಿಮಗೆ ಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಯಾಕಂತಂದ್ರೆ ಒಮ್ಮೆ ನಮಗ ದೊಡ್ಡ ಹುಲಿದಿಂದಾಗ್ಲಿ ನಮ್ಮ ಹುಲಿದಿಂದಾಗ್ಲಿ ಯಾವುದೇ ರೀತಿ ಕರೆ ಬಂದಿಲ್ಲ. ಒಂದ್ ವೇಳೆ ಹಿಂಗ ಆಗೈತಿಪ್ಪ ಅಂತೇಳಿ ಕರೆ ಬಂದದ್ದಾದ್ರೆ ಆಮೇಲೆ ನೀವೆಲ್ಲ ಕಂಟ್ರೋಲ್ ಆಗೋದು ಬಿರಿಯಾದಿತ್ತು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿ, ನೀವು ಯಾವುದೇ ರೀತಿ ಹುನ್ನಾರ ಮಾಡ್ರಿ, ನೀವು ಯಾವುದೇ ರೀತಿ ಶಕುನಿ ಪಾತ್ರ ಮಾಡ್ರಿ, ಆ ಶಕುನಿಗೆ ಹುನ್ನಾರಕ್ಕೆ ನಾವು ಯಾವತ್ತೂ ಬಗ್ಗಂಗಿಲ್ಲ. ಯಾಕಂತಂದ್ರ ಇಲ್ಲಿರೋದು ಮಾನ್ಯ ಶ್ರೀ ಲಕ್ಷ್ಮಣನ ಸವದಿ ಅಭಿಮಾನಿ ಬಳಗ ಐತಿದ. ಸುಮ್ಕನ ಎಲ್ಲರೇ ಇವತ್ತಲ್ಲಿ ನೋಡಿದ್ವಿ ಕೆಲವೊಂದು ಕಡೆ ಎಷ್ಟು ಮಂದಿ ಬಾಡಿಗೆ ಬಂದರು, ಎಷ್ಟು ಮಂದಿ ಬಾಡಿಗೆ ಇಲ್ಲ ಅಂತೇಳಿ ನಮಗೂ ಗೊತ್ತೈತಿ. ನಮ್ಮ ಕ್ಷೇತ್ರದವ್ರಿಗೆ ಎಷ್ಟು ಮಂದಿಗೆ ನೀವು ನೋವಾಗೈತೆ ಅಂತೇಳಿ ಬಂದರಿ, ಅಲ್ಲಿ ಯಾರು ಎಷ್ಟು ನಾಟಕ ಮಾಡತ್ತಾರೆ ಎಲ್ಲ ಗೊತ್ತೈತಿ. ಇಲ್ಲಿ ಅದು ಯಾವ್ದು ಮಂದಿ ಇಲ್ಲ, ಇಲ್ಲಿ ಬಂದಟ್ಟೆಲ್ಲ ಪ್ಯೂರ್ ಬಂಗಾರದ ಮಂದಿನ ನಮ್ಮ ಅಭಿಮಾನಿ ಬಳಗ ಸಾವುಕಾರ ಅಭಿಮಾನಿ ಬಳಗ ಕೊಡೈತಿ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನು ಮುಂದೆ ನೀವು ಯಾವುದೇ ಶಕುನಿ ಪಾತ್ರ, ಯಾಕಂತಂದ್ರ ನಮ್ಮ ವಕೀಲರು ಹೇಳ್ರಿ, ಇದು ಸಾಧು ಸಂತರ ಅಷ್ಟೇ ಅಲ್ಲ ಶಿವಯೋಗಿಗಳ ನಾಡೈತಿ. ಈ ಶಿವಯೋಗಿಗಳ ನಾಡಿನೊಳಗೆ ಅವರ ಶಿವಯೋಗಿಗಳ ಅನ್ನೋ ಸ್ಥಾನದೊಳಗೆ ನಿಂತ ನಮ್ಮೆಲ್ಲರನ್ನ ಅಭಿವೃದ್ಧಿಯ ಪ್ರತದೊಳಗೆ ಇವತ್ತ ಯಾವುದೇ ರೀತಿ ಕಾಲೇಜ್ ಆಗಿರ್ಬೋದು,